ಆಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಫಂಕ್ಷನ್ ಮಾಡೋದು ಕಷ್ಟ. ಅದಕ್ಕೆ ನಾವು ಕಾರವಾರ ಜಿಲ್ಲೆಗೆ ಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾರವಾರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ನಾವು ಹೊಸದಾಗಿ ಅಲ್ಲಿ ಒಂದು ಹಾಸ್ಪಿಟಲ್ ಕೂಡ ಇನಾಗ್ರೇಷನ್ ಮಾಡಿದೀವಿ ಮೊನ್ನೆ. ಅದು ಶಿಫ್ಟ್ ಆಗಿದೆ, ಫಂಕ್ಷನಿಂಗು ಇದೆ, ಮಲ್ಟಿ ಸ್ಪೆಷಾಲಿಟಿ. ನೀವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂದರೆ ಅದಕ್ಕೆ ಸ್ಪೆಷಾಲಿಟಿ ಸರ್ವಿಸಸ್ ಸಪೋರ್ಟು ಬೇಕಾಗ್ತದೆ. ಇಂಡಿಪೆಂಡೆಂಟ್ ಆಗಿ ಸೂಪರ್ ಸ್ಪೆಷಾಲಿಟಿ, ನೀವು ಸೂಪರ್ ಸ್ಪೆಷಾಲಿಟಿ ಅಂದರೆ ಎಸ್ಪೆಷಲಿ ಕಾರ್ಡಿಯಾಲಜಿ ಆಗಿರ್ಬೋದು, ಗ್ಯಾಸ್ಟ್ರೋ ಎಂಟ್ರಾಲಜಿ ಆಗಿರ್ಬೋದು, ಎಂಡೋಕ್ರೈನಾಲಜಿ ಆಗಿರ್ಬೋದು. ಇದಕ್ಕೆ ಬೇಸಿಕ್ ನೀವು ಅದರ್ ಲೈನ್ ಡಿಪಾರ್ಟ್ಮೆಂಟ್ಸ್, ನೀವು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂದರೆ ಅಟ್ಲೀಸ್ಟ್ ಸರ್ಜರಿ ಡಿಪಾರ್ಟ್ಮೆಂಟ್ ಸಪೋರ್ಟು ಬೇಕಾಗುತ್ತೆ. ಕಾರ್ಡಿಯಾಲಜಿ ಅಂದರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಸ್ಟ್ಯಾಂಡ್ ಅಲೋನ್ ಆಗಿ ನೀವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಫಂಕ್ಷನ್ ಮಾಡೋದು ಕಷ್ಟ. ಹಾಗಾಗಿ ನಾವು ಇದನ್ನ ಕಾರವಾರ ಜಿಲ್ಲೆಗೆ ಬೇಕು ಅಂತಕ್ಕಂಥದ್ದು ನಾವು ಇದು ಕನ್ವಿನ್ಸ್ ಆದ್ಮೇಲೆ ಈಗ ಈ ವರ್ಷ ಅನೌನ್ಸ್ ಮಾಡಿದೀವಿ. ಈ ಕಾರವಾರದಲ್ಲಿ ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಮಾಡ್ತೀವಿ. ಆದ್ರೆ ಕುಮಟಾದಲ್ಲಿ ಸ್ಟ್ಯಾಂಡ್ ಅಲೋನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಕಾರವಾರ ಜಿಲ್ಲೆಯಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕಾರವಾರ ಜಿಲ್ಲೆಯಲ್ಲಿ ಆಸ್ ಅನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಸೂಪರ್ ಸ್ಪೆಷಾಲಿಟಿ ಒಂದು ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿ, ಅಂದ್ರೆ ಮೆಡಿಕಲ್ ಕಾಲೇಜಲ್ಲೇ ಪೋಸ್ಟ್ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಕಾಲ್ ಮಾಡಿದ್ವಿ. ಯಾರು ಬರಲಿಲ್ಲ ಮನೆ ಅಧ್ಯಕ್ಷೆ. ನೀವು ಕಾರವಾರ ಜಿಲ್ಲೆಗೆ ಸೂಪರ್ ಸ್ಪೆಷಲಿಸ್ಟ್ ಬರೋದೇ ಕಷ್ಟ. ನೀವು ಒಂದು ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ನೀವು ಅದನ್ನ ಫಂಕ್ಷನ್ ಮಾಡಕ್ಕೆ ಟ್ರೈ ಮಾಡಿದ್ರೆ 100% ಆಗಿ ಅದಕ್ಕೆ ಬೇಸಿಕ್ ಸಪೋರ್ಟ್ ಇರ್ತದೆ. ಯಾರಾದ್ರೂ ಬರ್ತಾರೆ ಇನ್ ಲಾಂಗ್ ರನ್, ನಾವು ಏನಾದ್ರೂ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಕುಮಟಾದಲ್ಲಿ ಸ್ಟ್ಯಾಂಡ್ ಅಲೋನ್ ಆಗಿ ಕಟ್ಟಿ, ಇಫ್ ಯು ಆರ್ ನಾಟ್ ಏಬಲ್ ಟು ಫಂಕ್ಷನ್ ಇಟ್ ವಿಲ್ ನಾಟ್ ಬಿ ವಯಬಲ್. ನಾನು ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು, ನಿಮ್ ಜಿಲ್ಲೆಗೆ ಅವಶ್ಯಕತೆ ಇದೆ, ಸರ್ಕಾರ ಅದನ್ನ ಗಮನಿಸಿದೆ ಅಂಡ್ ಸರ್ಕಾರ ಸ್ಪಂದಿಸಿದೆ. ಅದನ್ನ ಒಳ್ಳೆ ರೀತಿ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಈಗ ನೋಡಿ, ಈಗಾಗಲೇ 450 ಬೆಡೆಡ್ ಒಳ್ಳೆ ಆಸ್ಪತ್ರೆ ಇದೆ, ಹೋಗಿ ನೋಡಿ. ನೀವು ಬರ್ಲಿಲ್ಲ ಇನಾಗ್ರೇಷನ್ಗೆ. ಅದಾದ್ಮೇಲೆ ಅಲ್ಲಿ ಟ್ರಾಮಾ ಇದು ಕ್ರಿಟಿಕಲ್ ಕೇರ್ ಯೂನಿಟ್ ಕೂಡ ಶಾರ್ಟ್ಲಿ ವಿ ಆರ್ ಇನಾಗ್ರೇಟಿಂಗ್ ದಟ್ ಆಸ್ ವೆಲ್. ಯು ಸಿ, ಕಾರವಾರ ಜಿಲ್ಲೆಗೆ ಐ ಅಗ್ರಿ, ಯಾಕಂದ್ರೆ ಗೋವಾ ಬಾರ್ಡರ್ ಅಲ್ಲಿ ಇದೆ ಕಾರವಾರ. ಆಮೇಲೆ ಜನ ಪಾಪ ಗೋವಾಗೆ ಹೋಗ್ತಾರೆ, ಈ ಕಡೆ ಕುಮಟಾ ಜಲ ಎಲ್ಲ ಹುಬ್ಳಿಗೆ ಹೋಗ್ತಾ ಇದ್ದಾರೆ, ಮಣಿಪಾಲ್ಗೆ ಹೋಗ್ತಾ ಇದ್ದಾರೆ. ಅದನ್ನ ನಿಜ, ಬಟ್ ನಾವು ಕಾರವಾರ ಜಿಲ್ಲೆಯಲ್ಲೇ ಮಾಡ್ಬೇಕು ತಾನೆ. ಇಟ್ ಶುಡ್ ಬಿ ವಯಬಲ್ ಆಲ್ಸೋ. ಸೂಪರ್ ಸ್ಪೆಷಾಲಿಟಿ ಇಸ್ ನಾಟ್ ಎ ಆರ್ಡಿನರಿ ಥಿಂಗ್. ಇಟ್ ನೀಡ್ಸ್ ಎ ಸ್ಪೆಷಲೈಸ್ಡ್ ಸರ್ವಿಸ್. ಅವ್ರು ಬರಬೇಕು ಸೂಪರ್ ಸ್ಪೆಷಲಿಸ್ಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಮಾನ್ಯ ಅಧ್ಯಕ್ಷರ, ನನ್ನ ಪ್ರಶ್ನೆ ಇಷ್ಟೇ, ಕಾರವಾರದಲ್ಲಿ ಮಾಡೋದ್ರಿಂದ ನಮ್ಮ ಜಿಲ್ಲೆಗೆ ಪ್ರಯೋಜನ ಆಗುದಿಲ್ಲ ಅನ್ನುವಂಥದ್ದು ಒಂದು. ಕುಮಟದಿಂದ ಕಾರವಾರಕ್ಕೆ ಎಷ್ಟು ದೂರ, ಎಷ್ಟು ಕಿಲೋಮೀಟರ್? 70 ಕಿಲೋಮೀಟರ್ ಇದೆ ಕುಮಟದಿಂದ. ಓಕೆ, ಮಣಿಪಾಲ್ ನಮ್ಗೆ ಬಂದ್ಬಿಡ್ತಾರೆ, ಜನ ಹೋಗ್ಬಿಡ್ತಾರೆ. ಸರ್ ಒಂದ್ ವಿಷಯ ಹೇಳ್ತೇನೆ, ಆ ಕಡೆ ಹೋಗ್ತಾರೆ, ಇಲ್ಲಾಂದ್ರೆ ಈ ಕಡೆ ಹೋಗ್ತಾರೆ. ಸರ್ ಒಂದ್ ವಿಷಯ ಹೇಳ್ತೇನೆ, ತಮ್ಗೆ ಗೊತ್ತಿದೆಯೋ ಇಲ್ವಾ, RN ಶೆಟ್ಟಿ ಅವರು ಮುರುಡೇಶ್ವರದಲ್ಲಿ ಒಳ್ಳೆ ಆಸ್ಪತ್ರೆಯನ್ನು ಮಾಡಿದ್ರು. ಬಟ್ ಆಸ್ಪತ್ರೆ ನಡೀಲಿಲ್ಲ ಸರ್. ಯಾಕೆ ನಡೀಲಿಲ್ಲ? ಪೇಷಂಟ್ ಇರ್ಲಿಕ್ಕಿಲ್ಲ. ಪೇಷಂಟ್ ಯಾಕೆ ಬರೋದಿಲ್ಲ? ಮಣಿಪಾಲ್ ಹೋಗ್ತಾರೆ. ಅದೇನಲ್ಲ, ಈಗ ನೋಡಿ ಈ ರೀತಿ ಎಲ್ಲ ಅದಕ್ಕೆ ನೀವು ಸರ್ಕಾರ ನಮ್ ಕುಮಟಾದಲ್ಲಿ ಮಾಡಿ ಸರ್. ಕಾರವಾರ ನೋಡಿ, ಅವ್ರು ಏನ್ ಹೇಳಿದ್ರು ಮಂತ್ರಿಗಳು, ಒಂದು ಸೂಪರ್ ಸ್ಪೆಷಲ್ ಮಾಡ್ದಾದ್ರೆ ಅಲ್ಲೊಂದು ಹಾಸ್ಪಿಟಲ್ ಬೇಕು, ವ್ಯವಸ್ಥೆ ಇದೆಲ್ಲ ಬೇಕಂತ ಹೇಳಿ ಅವ್ರಿಗೆಲ್ಲೂ ಮಾಡ್ತಾರೆ. ಅದಕ್ಕೆ ಚೆನ್ನಾಗಿ ಯಾವ್ದನ್ನು ಭವಿಷ್ಯದಲ್ಲಿ ಪ್ರಯೋಜನ ಆಗ್ತದೆ, ಯಾವ ರೀತಿ ಆಗ್ತದೆ ನೋಡಿ ಅವ್ರು ಆಲೋಚನೆ ಮಾಡ್ತಾರಲ್ವಾ. ಅವ್ರಿಗೆ ಏನಾಗ್ತದೆ ವ್ಯವಸ್ಥೆ ಎಲ್ಲ ಅನುಭವಿಸುದಾ? ನಮ್ ಜಿಲ್ಲೆಯವರು ಇದನ್ನೇ ಅನುಭವಿಸುದು. ಬರುದಿಲ್ಲ ಅಂತ ಏನಿಲ್ಲ, ಬರ್ಬೋದು. ನಮ್ಮೂರಿನಲ್ಲಿ ಕಲ್ತಂತ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ ಆದವರು ಒಳ್ಳೊಳ್ಳೆ ಹಾಸ್ಪಿಟಲ್ ಇದ್ದಾರೆ. ಮುಂದಿನ ದಿವಸ ಅವ್ರು ಬರ್ಬೋದು. ಈಗ ಮಾನ್ಯ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಯಾಕಂದ್ರೆ ಈ ಸದನದಲ್ಲಿ ಇದು ಲಾಸ್ಟ್ 23ರಲ್ಲೂ ಕೂಡ ಬಹಳ ಚರ್ಚೆ ಆಯ್ತು. ಇದ್ರ ಬಗ್ಗೆ ಕಳೆದ ಸಾರಿನೂ ನಾನು ಅನೌನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ವಿ, ಆಗಿಲ್ಲ. ಈ ಸರಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವತಃ ಬಂದು ನೋಡಿ ಇದು ಮಾಡೋದ ಅವಶ್ಯಕತೆ ಮಾಡಿದ್ದಾರೆ. ಅಲ್ಲಿ ನಾವು ಮೆಡಿಕಲ್ ಕಾಲೇಜ್ಗಳಲ್ಲಿ ಲಾರ್ಜ್ ವೇಕೆನ್ಸೀಸ್ ಇದೆ. ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಾರವಾರ, ಕೊಡಗು ಇವೆರಡು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜನ್ನ ನಾವು ಸ್ಪೆಷಲಿಸ್ಟ್ ಪೋಸ್ಟ್ ಫಿಲ್ ಅಪ್ ಮಾಡಕ್ ಆಗ್ತಾ ಇಲ್ಲ. 40% ವೇಕೆನ್ಸೀಸ್ ಇದೆ ಸ್ಪೆಷಲಿಸ್ಟ್. ಸೂಪರ್ ಸ್ಪೆಷಲಿಸ್ಟ್ ನಾವು ಕರೆದಿಲ್ಲ ಅಂತಿಲ್ಲ, ಕಾಲ್ ಸ್ಯಾಂಕ್ಷನ್ ಮಾಡಿ ಕಾಲ್ ಮಾಡಿದ್ವಿ, ಯಾರು ಬಂದಿಲ್ಲ. ಒಬ್ರು ಬಂದಿದ್ರು, ಅವರು ನಾನು ಜಾಯ್ನ್ ಆಗಕ್ ಆಗಲ್ಲ ಅಂತ ಹೋಗ್ಬಿಟ್ರು. ಸೊ ದಯವಿಟ್ಟು ನಾವು ಇರೋ ಸಿಸ್ಟಮ್ ಅನ್ನ ಸ್ಟ್ರೆಂಥನ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾರ ಮಾಡಕ್ ಟ್ರೈ ಮಾಡೋಣ. ಖಂಡಿತವಾಗಿ ಕಾರವಾರ ಜಿಲ್ಲೆಗೆ ನೀವು ಕುಮಟಾದಲ್ಲಿ ನೀವು ಮಾಡೋಣ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಅದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಂಕ್ಷನ್ ಆಗಲ್ಲ. ಇಟ್ ನೀಡ್ಸ್ ಏನಂತಂದ್ರೆ ಸ್ಪೆಷಲಿಸ್ಟ್ ಹಾಸ್ಪಿಟಲ್ದು ಸಪೋರ್ಟ್ ಬೇಕು ಅದಕ್ಕೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸರ್ಜರಿ ಡಿಪಾರ್ಟ್ಮೆಂಟ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಗೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ನೀವು ಮಾತಾಡಿ ಕ್ಲಿಯರ್ ಮಾಡಿ. ಈಗ ನೀವು ಏನ್ ಮಾಡಿ ಹೇಳಿ, ಯಾಕಂದ್ರೆ ನಿಮ್ ಜಿಲ್ಲೆ
ನಿಮ್ ಜಿಲ್ಲೆಗೆ ನ್ಯಾಯ ಮಾನ್ಯ ಅಧ್ಯಕ್ಷರೇ, ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಸ್ವಲ್ಪ ಮಾಡಿದ್ದೀನಿ. ಸ್ವಲ್ಪ ಒಂದೇ ಸ್ವಲ್ಪ recommend ಮಾಡಿದ್ದು. ಮಟ್ಟಿಗೆ ಇವತ್ತು ಸಮಾಧಾನ ಇದೆ. ಮಾನ್ಯ ಸಚಿವರು ಕಳೆದ ಬಾರಿ ಮಾತಾಡಿದವಾಗ ಸ್ವಲ್ಪ ಆವೇಶದಲ್ಲಿ ಮತ್ತೆ ಯಾಕೋ ನಾನು ಬಿಜೆಪಿ ಆ ಶಾಸಕ ರೀತಿ ಅನ್ನುವಂತ ಏನಿಲ್ಲ. ಭಾವನೆ ಅರೆ, ಕಳೆದ ನೀವು ಬಾರಿ ಇತ್ತು. ಕಾರವಾರದಲ್ಲಿ ಆದ್ರೆ ಈ ಬಾರಿ ಇಲ್ಲ ನಿಮ್ಮ ಹತ್ರ. ಅಯ್ಯೋ, ಹಾಗೇನಿಲ್ಲ. ಈ ಬಾರಿ ಮಾತನಾಡುವಾಗ ಈ ಬಾರಿ ಆ ಮಾತು ಇಲ್ಲ.